ಬರ್ಲಿ ಕೇಳೋದು ಬಿಟ್ಟು ಮಹಾನಗರ ಪಾಲಿಕೆ ಬಹಳ ಸಲ ಐದು ಮಂದಿ ಹೋರಿ ಅವ್ರು ಭೇಟಿ ಭೇಟಿ ಪ್ರತಿ ಸಲ ಭೇಟಿ ಆಗೋದು ಮನವಿ ಕೊಡೋದು ನಾವು ಅರೆಸ್ಟ್ ಮಾಡ್ತಾರೆ ಪ್ರತಿ ಸಲ ಬರ್ತೇವೆ ಮನವಿ ಕೊಡೋದು ಅದಾಗತ್ತೆ ಸರ್ ಪ್ರತಿ ಸಲ ತಾವು ತಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಸಂಪೂರ್ಣವಾಗಿ ಕನ್ನಡಮಯ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡ್ತಾ ಇದ್ರಿ. ನಮಗೆ ಭಾಳ ಅಭಿಮಾನಿ, ವಿಶೇಷವಾಗಿ ತಮಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದರೆ ತಮ್ಮ ಕೆಳಮಟ್ಟದ ತಾವು ಎಲ್ಲರೂ ಕೂಡ ಗಮನ ಹರಿಸೋಕ್ಕಾಗಂಗಿಲ್ಲ. ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ವ್ಯಾಪ್ತಿ, ಇಷ್ಟೊಂದು ಸಂಖ್ಯೆ ತಮ್ಮ ಸಂಖ್ಯೆಬಲ, ತಮ್ಮ ಆಡಳಿತ ಅಧಿಕಾರಿಗಳದಾರ, ಯಾರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರದೊಳಗೆ ನೋಡಬೇಕು, ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಒಂದಕ್ಷರ ಕೂಡ ಕನ್ನಡವನ್ನು ಬಳಸಿಲ್ಲ. ಜನಪ್ರತಿನಿಧಿಗಳನ್ನು ಹಿಡ್ಕೊಂಡು ಈ ರೀತಿ ಕಮಾನ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅನುಮತಿ ತಗೋಬೇಕಾ? ಯಾವುದೇ ಒಂದು ಶುಭಾಶಯಗಳು ಕೋರಿ ಬ್ಯಾನರ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಅನುಮತಿಯನ್ನು ಏನು ಬೆಳಗಾವಿ ನಗರದೊಳಗಡೆ ಸರ್ಕಾರದ ಆದೇಶಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಆದೇಶಕ್ಕೆ ಯಾವುದಕ್ಕೂ ಕಿಮ್ಮತ್ತಿಲ್ದಂಗೆ ಇಲ್ಲಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಅಂಥೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾನಗರ ಪಾಲಿಕೆ ವಿರುದ್ಧ ಮುತ್ತಿಗೆ ಹಾಕೋದ್ರ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಏನು ಬೆಳಗಾವಿ ನಗರದೊಳಗಡೆ ಹಿಂದೆ ನಡೆದಿರುವಂಥ ಗಣೇಶ ಚತುರ್ಥಿ ಆಗಿರಬಹುದು, ಈದ್ ಮಿಲಾದ್ ಆಗಿರ್ಬೋದು, ಮುಂದಿನ ದಿನದಲ್ಲಿ ಬರುವಂಥ ದಸರಾ ಹಬ್ಬದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಸಂಘಟನೆಗಳ ಮುಖಂಡರುಗಳು, ರಾಜಕೀಯ ಪಕ್ಷದ ನಾಯಕರುಗಳೆಲ್ಲ ಕೂಡ ಆಂಗ್ಲ ಭಾಷೆ, ಬೇರೆ ಬೇರೆ ಭಾಷೆ ಒಳಗಡೆ ಶುಭಾಶಯಗಳನ್ನು ಕೋರಿ ಹಾಕ್ತಾ ಇರುವಂಥ ಒಂದು ಬ್ಯಾನರ್ಗಳನ್ನು ವಿರೋಧಿಸಿ ಇವತ್ತು ಸರ್ಕಾರ ಯಾವುದೇ ಒಂದು ಕರ್ನಾಟಕದೊಳಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಶುಭಾಶಯಗಳನ್ನು ಕೋರಿ ಹಾಕುವಂಥ ಬ್ಯಾನರ್ಗಳಲ್ಲಿ 60% ಹೆಚ್ಚು ಕನ್ನಡ ಇರಬೇಕು ಅಂಥೇಳಿ ಸುತ್ತೋಲೆಯನ್ನು ಹೊಡೆಸಿದ್ರೂ ಕೂಡ ಇವತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ತಾ ಇಲ್ಲ. ಬೇರೆ ಬೇರೆ ಭಾಷೆಯಲ್ಲಿ ಇಲ್ಲಿಯ ಬ್ಯಾನರ್ಗಳು, ಭಿತ್ತಿಪತ್ರಗಳು ರಾರಾಜಿಸ್ತಾ ಇದ್ದಾವೆ. ಹಾಗಾಗಿ ಅದನ್ನು ವಿರೋಧಿಸಿ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವಿನಂತಿಸಿಕೊಂಡ್ರು, ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ತಗೊಳ್ಳದೆ ಹೋದಲ್ಲಿ ಭಾಳ ದೊಡ್ಡ ಮಟ್ಟದ ಕ್ರಾಂತಿ, ದೊಡ್ಡ ಮಟ್ಟದ ಹೋರಾಟ ಮಹಾನಗರ ಪಾಲಿಕೆ, ಬೆಳಗಾವಿ ಜಿಲ್ಲಾಡಳಿತ, ಬೆಳಗಾವಿ ಪೊಲೀಸ್ ಇಲಾಖೆ ಎದುರಿಸಬೇಕಾಗತ್ತೆ. ಇಂಥ ಸಂದರ್ಭದೊಳಗಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಯ್ತು ಅಂತಂದರೆ ನೇರವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಣೆ ಆಗ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ.